ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ನಾಳೆ ನಡೆಯುವಂಥ ಸೋಷಿಯಾಲಜಿ ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸು ತುಂಬಾ ಕಮೆಂಟ್ ಮಾಡ್ತಾ ಇದ್ದೀರಿ. ಮಕ್ಕಳೇ, ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಏನು ರಿಲೀಸ್ ಮಾಡಿದಾರಲ್ಲ, ಆ ಮಾಡೆಲ್ ಕ್ವಶನ್ ಪೇಪರು ಮತ್ತು ಲಾಸ್ಟ್ ಇಯರ್ ಪೇಪರ್ನ ಕ್ಯಾಲ್ಕುಲೇಷನ್ ಮಾಡಿ ನಾನು 5 ಮಾರ್ಕ್ಸು 10 ಮಾರ್ಕ್ಸು ಇಂಪಾರ್ಟೆಂಟ್ ಕ್ವಶನ್ಸ್ನ ಕೊಡ್ತಾ ಇದ್ದೀನಿ. ಸೊ ಎಲ್ಲರ ಹತ್ರ ಕೂಡ ಮಾಡೆಲ್ ಕ್ವಶನ್ ಪೇಪರ್ಸ್ ಇರುತ್ತಲ್ವಾ? ಸೊ ಇಂಗ್ಲೀಷ್ ವರ್ಷನ್ನು ಸಾಧ್ಯವಾದಷ್ಟು ನಾನು ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮಾಡೆಲ್ ಪೇಪರ್ 3 ಏನಿದೆ, ಟೋಟಲ್ ಆಗಿ ಮಾಡೆಲ್ ಕ್ವಶನ್ ಪೇಪರ್ 1, 2, 3 ಅದರಲ್ಲಿರುವಂತಹ 5 and 10 ಮಾರ್ಕ್ಸು ಇಂಪಾರ್ಟೆಂಟ್ ಆಗುತ್ತೆ. ನಾನು ಕ್ವಶನ್ಸ್ಗಳ ಲಿಸ್ಟನ್ನು ಕೊಡ್ತೀನಿ, ನೀವು ಆನ್ಸರಿಗೆ ಪ್ರಿಪೇರ್ ಆಗಬೇಕು. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಈ ವಿಡಿಯೋ ಮಾಡ್ತಾ ಇರುವ ರೀಸನ್ ಏನು ಅಂತ ಹೇಳಿದ್ರೆ 2024 ಆ್ಯನ್ಯುವಲ್ ಎಕ್ಸಾಮ್ ಏನಾಯಿತು, ಸೊ ಆ ಒಂದು ಎಕ್ಸಾಮಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ ಕೇಳಿದ್ರು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಲಾಸ್ಟ್ ಇಯರ್ ಪೇಪರಲ್ಲಿ ಏನೇನು ಕ್ವಶನ್ಸ್ ಕೊಟ್ಟಿದ್ರು ಅಂತ ನೋಡಿಕೊಂಡು ಅದಕ್ಕೆ ಆನ್ಸರ್ನ ಹೇಳ್ತಾ ಹೋಗ್ತೀನಿ, ಕರೆಕ್ಟಾಗಿ ಫಾಲೋ ಮಾಡಿ. ಇಲ್ಲಿ ಸೆಕ್ಸ್ ರೇಷಿಯೋ ಆಫ್ ಇಂಡಿಯಾ ಅಕಾರ್ಡಿಂಗ್ ಟು ದ 2011 ಸೆನ್ಸಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರು 940, ಆಪ್ಷನ್ ಡಿ 940. ನೆಕ್ಸ್ಟು ಫೌಂಡರ್ ಆಫ್ ಬ್ರಹ್ಮ ಸಮಾಜ್ ಕೊಟ್ಟಿದ್ದಾರೆ. ಫೌಂಡರ್ ಆಫ್ ದ ಬ್ರಹ್ಮ ಸಮಾಜ್ ರಾಜಾರಾಮ್ ಮೋಹನ್ ರಾಯ್. ಓಕೆನಾ? ನೆಕ್ಸ್ಟು ಹೆಡ್ ಕ್ವಾರ್ಟರ್ಸ್ ಆಫ್ ಲಿಜ್ಜತ್ ಈಸ್ ಲೊಕೇಟೆಡ್ ಮುಂಬೈ. Next one, the book Wealth of Nation is written by Adam Smith. Next one, the slogan of land to the tiller is related to this education ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಆಪ್ಷನ್ ಬಿ ಕಾಗೋಡು ಎಜುಕೇಷನ್. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸು. ಏನ್ಷಿಯಂಟ್ ನೇಮ್ ಆಫ್ ಇಂಡಿಯಾ ಕೊಟ್ಟಿದ್ದಾರೆ. ಸೊ ಆನ್ಸರು ಭರತ ವರ್ಷ ಆಗುತ್ತೆ, ಭರತ ವರ್ಷ. Next to the concept of dominant caste introduced by M.N. Srinivas. Year of Women Empowerment 2001 and another name for virtual market eShop. Self-respect movement was started by Periyar E.V. Ramaswamy Naikar. Next to match the following questions. ಇಲ್ಲಿ creamy layer ಅಂತ ಕೊಟ್ಟಿದ್ದಾರೆ. ರೈಟ್ ಆನ್ಸರ್ ಸಂತಾನಂ ಕಮಿಟಿ. ಸೋಲಿಗರು ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ವಿವೇಕಾನಂದ ಗಿರಿಜನ ಕೇಂದ್ರ. TRP ಟೆಲಿವಿಷನ್ ರೇಟಿಂಗ್ ಪಾಯಿಂಟ್. ಗ್ರೀನ್ ರೆವಲ್ಯೂಷನ್ MS ಸ್ವಾಮಿನಾಥನ್. ಗ್ಲೋಬಲೈಸೇಷನ್ ಥಿಯೋಡಾರ್ ಲೆವಿಟ್. ನೆಕ್ಸ್ಟು 1 ಮಾರ್ಕಿನ ಕ್ವಶನ್ಸು. ಮೆನ್ಷನ್ ಎನಿ ಒನ್ ರಿಲಿಜಿಯಸ್ ಗ್ರೂಪ್ ಆಫ್ ಇಂಡಿಯಾ ಅಂತ ಕೇಳಿದರೆ ಯಾವುದಾದ್ರೂ ಬರೀಬಹುದು. 16th ಆನ್ಸರ್ ಹಿಂದೂಯಿಸಮ್, ಬುದ್ಧಿಸಮ್, ಜೈನಿಸಮ್, ಕ್ರಿಶ್ಚಿಯಾನಿಟಿ, ಸಿಕ್ಕಿಸಮ್ ಯಾವುದಾದ್ರೂ ಬರೀರಿ. 17 ಇನ್ ವಿಚ್ ಇಯರ್ ವಾಸ್ ದ ಕನ್ನಡ ಲ್ಯಾಂಗ್ವೇಜ್ ಡಿಕ್ಲೇರ್ಡ್ ಆಸ್ ಒನ್ ಆಫ್ ದ ಕ್ಲಾಸಿಕಲ್ ಲ್ಯಾಂಗ್ವೇಜ್ 2008. ವಾಟ್ ಈಸ್ ಇಲ್ಲಮ್ ಅಂತ ಕೊಟ್ಟಿದ್ದಾರೆ. ಇಲ್ಲಮ್ ನಂಬೂದರಿ ಪೇಟ್ರಿಯಾರ್ಕಲ್ ಜಾಯಿಂಟ್ ಫ್ಯಾಮಿಲಿ. ನಂಬೂದರಿ ಪೇಟ್ರಿಯಾರ್ಕಲ್ ಜಾಯಿಂಟ್ ಫ್ಯಾಮಿಲಿ ಅಂದರೆ ಇಲ್ಲಮ್. ಎಕ್ಸ್ಪ್ಯಾಂಡ್ IRDP ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ನೆಕ್ಸ್ಟ್ ವಾಟ್ ಈಸ್ ಫಾರ್ಮರ್ಸ್ ಮೂವ್ಮೆಂಟ್ ಅಂತ ಇದೆ. ಫಾರ್ಮರ್ಸ್ ಮೂವ್ಮೆಂಟ್ ಅಂತ ಹೇಳಿದ್ರೆ ಮೂವ್ಮೆಂಟ್ ಈಸ್ ಸಿನಾನಿಮಸ್ಲಿ ಯೂಸ್ಡ್ ವಿತ್ ಎಗ್ರೇರಿಯನ್ ಮೂವ್ಮೆಂಟ್. ಮೂವ್ಮೆಂಟ್ ಈಸ್ ಸಿನಾನಿಮಸ್ಲಿ ಯೂಸ್ಡ್ ವಿತ್ ಎಗ್ರೇರಿಯನ್ ಮೂವ್ಮೆಂಟ್. ನೆಕ್ಸ್ಟು ಪಾರ್ಟ್ ಬಿ ಯಲ್ಲಿ ಕೇಳಿರುವಂಥ 2 ಮಾರ್ಕ್ಸಿನ ಕ್ವಶನ್ಸು. ಮೆನ್ಷನ್ ಎನಿ 2 ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಡಿಕ್ಲೈನ್ ಆಫ್ ಚೈಲ್ಡ್ ಸೆಕ್ಸ್ ರೇಷಿಯೋ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನೀವು ಪಾಯಿಂಟ್ಸ್ನ 2 ಪಾಯಿಂಟ್ ಬರೆದ್ರೆ ಸಾಕಾಗುತ್ತೆ. ಸೆಕ್ಸ್ ಸ್ಪೆಸಿಫಿಕ್ ಅಬಾರ್ಷನ್ಸ್ ದಟ್ ಪ್ರೆಸೆಂಟ್ ಗರ್ಲ್ಸ್ ಬೇಬೀಸ್ ಫ್ರಮ್ ಬೀಯಿಂಗ್ ಬಾರ್ನ್ ಆ್ಯಂಡ್ ಫೀಮೇಲ್ ಇನ್ಫ್ಯಾಂಟಿಸೈಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 1+1 2 ಅಂತ ಹೇಳಿದ್ರೆ 2 ಪಾಯಿಂಟನ್ನು ಬರೀಬೇಕು. ಸಿವಿಯರ್ ನೆಗ್ಲೆಕ್ಟ್ ಆಫ್ ಗರ್ಲ್ ಇನ್ ಇನ್ಫ್ಯಾನ್ಸಿ ಲೀಡಿಂಗ್ ಟು ಹೈಯರ್ ಡೆತ್ ರೇಟ್ಸ್. ಮಿಸ್ಯೂಸ್ ಆಫ್ ಪ್ರಿನಟಲ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಆ್ಯಂಡ್ ಪೇಟ್ರಿಯಾರ್ಕಲ್ ಕಲ್ಚರ್ ಲೀಡಿಂಗ್ ಟು ಫೀಮೇಲ್ ಫರ್ಟಿಸೈಡ್. ನೆಕ್ಸ್ಟ್ ಒನ್, ನೇಮ್ ಎನಿ 2 ಟ್ರೈಬ್ಸ್ ಆಫ್ ದ ಸೌತರ್ನ್ ಝೋನ್ ಅಂತ ಇದೆ. ಸೊ ಆನ್ಸರ್ ಇದಕ್ಕೆ 2 ಬರೆದ್ರೆ ಸಾಕು. ಯಾವುದಾದ್ರೂ ಬಡಗ, ತೋಡ, ಸೋಲಿಗ, ಇರುಳ, ಜೇನುಕುರುಬ, ಅಕ್ಕಿಪಿಕ್ಕಿ ಯಾವುದಾದ್ರೂ ಒಂದು 2 ಬರೀರಿ. ನೆಕ್ಸ್ಟು ವಾಟ್ ಈಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಕಂಪ್ರೈಸಸ್ ಎ ಗ್ರೂಪ್ ಆಫ್ ಮೈಕ್ರೋ ಎಂಟರ್ಪ್ರಿನರ್ಸ್ ಹ್ಯಾವಿಂಗ್ ಹೋಮೋಜೀನಿಯಸ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಬ್ಯಾಕ್ಗ್ರೌಂಡ್ಸ್. ಮೆನ್ಷನ್ ಎನಿ 2 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡಿಯನ್ ವಿಲೇಜಸ್. ಸ್ಮಾಲ್ ಸೈಜ್, ಪ್ರೈಮರಿ ರಿಲೇಷನ್ಸ್, ಸೋಷಿಯಲ್ ಹೋಮೋಜಿನಿಟಿ, ಇನ್ಫಾರ್ಮಲ್ ಸೋಷಿಯಲ್ ಕಂಟ್ರೋಲ್, ವಿಲೇಜ್ ಅಟೋನಮಿ, ಸಿಂಪಲ್ ಲೈಫ್ ಯಾವುದಾದ್ರೂ 2 ಪಾಯಿಂಟನ್ನು ಬರೆದ್ರೆ ಸಾಕು. Next one, what is urbanization? It is the movement of populations from rural to urban areas and the resulting increasing proportion of a population that resides in urban rather than rural places. Next question number 26, what is internet? Internet is a networks of network. ನೇಮ್ ಎನಿ 2 ವುಮೆನ್ಸ್ ಆರ್ಗನೈಸೇಷನ್ಸ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ಈಸಿಯಾಗಿರೋ ಪಾಯಿಂಟನ್ನು ಬರೀರಿ. ವಿಮೋಚನಾ ಪುರೋಗಾಮಿ. ನೆಕ್ಸ್ಟು ವಾಟ್ ಈಸ್ ಮಾಡರ್ನೈಸೇಷನ್ ಅಂತ ಕೊಟ್ಟಿದ್ದಾರೆ.
Modernization is the process of social change whereby less developed societies acquire the characteristics common to developed societies. ನೇಮ್ ಎನಿ 2 ಮಲ್ಟಿನ್ಯಾಷನಲ್ ಕಂಪನೀಸ್ ಅಂತ ಕೇಳಿದ್ದಾರೆ. ಸೊ ಯಾವುದಾದ್ರೂ 2 ಬರೆದ್ರೆ ಸಾಕು. ಕೊಕೋ ಕೋಲಾ, ಪೆಪ್ಸಿ, ಜಾನ್ಸನ್ ಅಂಡ್ ಜಾನ್ಸನ್, ಫೋರ್ಡ್, ಟಾಟಾ ಬಿರ್ಲಾ, ಇನ್ಫೋಸಿಸ್, ವಿಪ್ರೋ. ಯಾವುದಾದ್ರೂ 2 ಪಾಯಿಂಟನ್ನು ಬರೀರಿ. ನೆಕ್ಸ್ಟ್ ನಿಮಗೆ ಪಾರ್ಟ್ ಸಿ ಯಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳನ್ನ ಕರೆಕ್ಟಾಗಿ ಒಂದ್ಸಲ ಪಾಸ್ ಮಾಡಿ ನೋಡ್ಕೊಳ್ಳಿ ಮಕ್ಕಳೇ. ಇಲ್ಲಿರುವಂಥ ಕ್ವಶನ್ಸು ಇಂಪಾರ್ಟೆಂಟು. ಸೊ ನಾನೇನು ಕನ್ನಡ ಮೀಡಿಯಂ ಅವರಿಗೆ ಇಂಪಾರ್ಟೆಂಟ್ ಅಂತ ಕ್ವಶನ್ಸ್ ಕೊಟ್ಟಿದ್ದೀನಿ, ಅದರಲ್ಲಿ ಈ ಕ್ವಶನ್ಸು ಕೂಡ ನಾನು ಕವರ್ ಮಾಡಿದ್ದೀನಿ. ಸಂಪೂರ್ಣಾನಂದ ಕಮಿಟಿ ಇದು ಕೂಡ ತುಂಬ ಇಂಪಾರ್ಟೆಂಟು. ನ್ಯಾಷನಲ್ ಇಂಟಿಗ್ರೇಷನ್ ಬಗ್ಗೆ ಸಂಪೂರ್ಣಾನಂದ ಕಮಿಟಿ. ನೆಕ್ಸ್ಟ್ ನರಸಿಂಗನಾವ್ರು ಏನು ಪೇಟ್ರಿಯಾರ್ಕಲ್ ಜಾಯಿಂಟ್ ಫ್ಯಾಮಿಲಿ. ಸೊ ಫ್ಯಾಮಿಲಿ ಚಾಪ್ಟರ್ ತುಂಬಾ ಇಂಪಾರ್ಟೆಂಟು. ಅದರಲ್ಲಿ ಬರುವ ಎಲ್ಲ ಕ್ವಶನ್ಸ್ ನೋಡ್ಕೊಳ್ಬೇಕು. ಡಿಸ್ಅಡ್ವಾಂಟೇಜಸ್ ಆಫ್ ಜಾಯಿಂಟ್ ಫ್ಯಾಮಿಲಿ, ಅದ್ರ ಜೊತೆಗೆ ಅಡ್ವಾಂಟೇಜಸ್ ನೋಡ್ಕೋಬೇಕು. ಇಂಪಾರ್ಟೆನ್ಸ್ ಆಫ್ ವಿಲೇಜ್ ಸ್ಟಡೀಸ್, ರೆಸ್ಪಾನ್ಸಿಬಲ್ ಫಾರ್ ಮಲಪ್ರಭಾ ಎಜುಕೇಷನ್ ಇಂಪಾರ್ಟೆಂಟ್. ದಲಿತ್ ಮೂವ್ಮೆಂಟ್ ಇನ್ ಪೋಸ್ಟ್ ಇಂಡಿಪೆಂಡೆನ್ಸ್ ಪೀರಿಯಡ್, 5 ಫ್ಯಾಕ್ಟರ್ಸ್ ಆಫ್ ಸ್ಯಾನ್ಸ್ಕ್ರಿಟೈಸೇಷನ್, ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮಾರ್ಕೆಟ್, ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ಮಾಸ್ ಮೀಡಿಯಾ ಕೊಟ್ಟಿದ್ದಾರೆ. ನೆಕ್ಸ್ಟು ಲಾಸ್ಟ್ ಇಯರ್ ನಿಮಗೆ 10 ಮಾರ್ಕ್ಸಿಗೆ ಏನೇನು ಕ್ವಶನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಡಿಸ್ಕ್ರೈಬ್ ದ ಟೈಪ್ಸ್ ಆಫ್ ಡೈವರ್ಸಿಟಿ ಇನ್ ಇಂಡಿಯಾ ಕೊಟ್ಟಿದ್ದಾರೆ. ಡಿಫೈನ್ ಕ್ಯಾಸ್ಟ್, ಎಕ್ಸ್ಪ್ಲೈನ್ ದ ಟ್ರೆಡಿಷನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಯಾಸ್ಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ಮೆನ್ಷನ್ ಎನಿ 10 ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ ನಾನು ಕೂಡ ಈ ವರ್ಷಕ್ಕೂ ಕೊಟ್ಟಿದ್ದೀನಿ ಇದು ಇಂಪಾರ್ಟೆಂಟ್ ಅಂತ ಹೇಳ್ಕೊಂಡು. 10 ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ರಿಲೇಟಿಂಗ್ ಟು ಅಪ್ಲಿಫ್ಟ್ಮೆಂಟ್ ಆಫ್ SCs ಆ್ಯಂಡ್ STs. ವಾಟ್ ಈಸ್ ಸ್ಲಮ್, ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಲಮ್. ಇದು ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನ್. ಸೊ ಅರ್ಜೆಂಟಲ್ಲಿ ಇದೊಂದು ವೀಡಿಯೋನ ಯಾಕೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸಿಗೆ ಏನು ಕೊಡ್ತಾ ಇಲ್ಲ ಅಂತ ಹೇಳ್ಕೊಂಡು ನಿಮಗೆ ಫೀಲ್ ಬೇಡ. ಯಾಕಂತ ಹೇಳಿದ್ರೆ ಅಷ್ಟು ಒಬ್ಬಳೇ ಅಪ್ಲೋಡ್ ಮಾಡಲಿಕ್ಕೆ ನನಗೆ ಟೈಮ್ ತುಂಬಾ ಕಡಿಮೆ ಇದೆ, ಟೈಮ್ ಸಾಕಾಗ್ತಾ ಇಲ್ಲ. ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ಜಾಸ್ತಿ ಇರೋದ್ರಿಂದ ಫಸ್ಟ್ ಪ್ರಿಯಾರಿಟಿಯನ್ನು ಅವರಿಗೆ ಕೊಟ್ಟೆ, ಅಷ್ಟೇ ಬಿಟ್ಟರೆ ನಿಮಗೆ ಕೊಡಬಾರ್ದು ಅಂತ ಏನೂ ಇಲ್ಲ. ಸೊ ನಿಮಗೆ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೂ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ನಾನು ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಡ್ತೀನಿ. ಅದರ್ವೈಸ್ ನಾನು ಕೊಟ್ಟಿರುವಂಥ ಕ್ವಶನ್ಸ್ಗಳ ಲಿಸ್ಟನ್ನ ಏನಿಲ್ಲ, ಸಿಂಪಲ್ಲಾಗಿ ನೀವು ಇಂಗ್ಲೀಷ್ ಮೀಡಿಯಂ ಪೇಪರ್ ಕೂಡ ವರ್ಷನ್ ಕೂಡ ಇದೆ, ನೀವು ಅಲ್ಲಿ ಕನ್ವರ್ಟ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಜಸ್ಟ್ 10 ಮಾರ್ಕ್ಸಿಗೆ ಯಾವುದ್ಯಾವ್ದು ಓದಬೇಕು ಅಂತ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ, ನೀವು ಪ್ರಾಕ್ಟೀಸ್ ಮಾಡ್ಕೊಳ್ತೀರಿ ಅಂತ ಅಂದ್ಕೊಂಡಿದ್ದೀನಿ. 5 ಮಾರ್ಕ್ಸು ಅಷ್ಟೇ, 2 ಮಾರ್ಕ್ಸು ಇಂಪಾರ್ಟೆಂಟ್ ಯಾವುದು ಅನ್ನೋದನ್ನು ಹೇಳ್ತೀನಿ. ನೆಕ್ಸ್ಟ್ 1 ಮಾರ್ಕಿಗೆ ನಿಮಗೆ ಈ ಒಂದು ಪೇಪರಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ ಬಂದಿದೆ ಅದೇ ರೀತಿ ಅದ್ರ ಬೇಸ್ ಮೇಲೆ ಆ ಚಾಪ್ಟರ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ ಮಕ್ಕಳೇ, ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.